ಹಾಯ್ ಹೆಲೋ ನಮಸ್ಕಾರ. ಇದು ನಿಮ್ಮ ಸ್ನೇಹಿತೆ ಸೋನು. ನೀವು ನೋಡ್ತಾ ಇದ್ದೀರಾ ನಿಮ್ಮ ಯೂಟ್ಯೂಬ್ ಚಾನಲ್ ಹೆಲ್ಪ್ಫುಲ್ ಫಾರ್ ಎವರ್. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ನೀವು ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ಪ್ಲೀಸ್ ರೆಡ್ ಕಲರ್ ಅಲ್ಲಿ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಮ ಮೇಲಿಗೆ ಬರುತ್ತೆ. ಎಲ್ಲಾ ವಿಡಿಯೋಸ್ಗಳನ್ನ ಫ್ರೀಯಾಗಿ ನೋಡಿ. ವೈಟಮಿನ್ ಇ ಕ್ಯಾಪ್ಸೂಲ್ಸ್ ಅಂದ್ರೆ ಏನು, ವೈಟಮಿನ್ ಇ ಕ್ಯಾಪ್ಸೂಲ್ಸ್ ತಗೊಂಡ್ರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಮತ್ತೆ ಸೈಡ್ ಎಫೆಕ್ಟ್ಸ್ ಇದೆ, ಇದ್ರ ಬಗ್ಗೆ ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೇನೆ ಫುಲ್ ವಿಡಿಯೋನ ನೋಡಿ ಫ್ರೆಂಡ್ಸ್. ಇದು ನಮ್ಮ ಸ್ಕಿನ್ ಮತ್ತು ಹೆಲ್ತ್ ಗೆ ಎಷ್ಟು ಯೂಸ್ಫುಲ್ ಮತ್ತು ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ವೈಟಮಿನ್ ಇ ಕ್ಯಾಪ್ಸೂಲ್ ಒಂದು ಸಪ್ಲಿಮೆಂಟ್ ಅಂತ ಹೇಳ್ಬೋದು. ಇದು ನಮ್ಮ ದೇಹಕ್ಕೆ ಅಗತ್ಯವಾಗಿರುವಂತಹ ವೈಟಮಿನ್ಸ್. ಆಸ್ ಪರ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತಿ ದಿನಕ್ಕೆ 15 to 18 15ರಿಂದ 18 mg ವೈಟಮಿನ್ ಇ ನ ಅಗತ್ಯ ಇರುತ್ತೆ. ಇದು ನಾವು ತಿನ್ನುವಂತ ಫುಡ್ ಇಂದ ನಮಗೆ ಸಿಗುತ್ತೆ, ನಮ್ಮ ಡಯಟ್ ಅಲ್ಲೇ ನಮಗೆ ಇದು ಸಿಗುತ್ತೆ. ಹಾಗೊಮ್ಮೆ ಇದರ ಕೊರತೆ ಕಂಡು ಬಂದಾಗ ಡಾಕ್ಟರ್ ಇದಕ್ಕೆ ಸಪ್ಲಿಮೆಂಟ್ ನ ಸಜೆಷನ್ ಮಾಡ್ತಾರೆ, ವೈಟಮಿನ್ ಇ ಸಪ್ಲಿಮೆಂಟ್ ನ ಸಜೆಸ್ಟ್ ಮಾಡ್ತಾರೆ. ವೈಟಮಿನ್ ಇ ಕ್ಯಾಪ್ಸೂಲ್ಸ್ ಇದು ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ಬೋದು. ವೈಟಮಿನ್ ಇ ಕ್ಯಾಪ್ಸೂಲ್ಸ್ ಒಂದು ಜೆಲಿಟನ್ ಸಾಫ್ಟ್ ಕ್ಯಾಪ್ಸೂಲ್ಸ್ ಆಗಿದೆ. ಇದು ಜೆಲಿಟನ್ ಅನ್ನೋದು ಒಂದು ಅನಿಮಲ್ ಸೋರ್ಸ್. ವೈಟಮಿನ್ ಇ ಕ್ಯಾಪ್ಸೂಲ್ಸ್ ಪ್ರಮುಖವಾಗಿ ಆಂಟಿ ಆಕ್ಸಿಡೆಂಟ್ಸ್ ನ ನಮಗೆ ಅದು ಪ್ರೊವೈಡ್ ಮಾಡುತ್ತೆ. ಆಲ್ಮೋಸ್ಟ್ ಆಗಿ ಮಸಲ್ಸ್ ಕ್ರಾಂಪ್ಸ್, ಹಾರ್ಟ್ ಡಿಸೀಸ್ ಮತ್ತು ವೈಟಮಿನ್ ಇ ಡಿಫಿಷಿಯನ್ಸಿ ಕಂಡು ಬಂದಾಗ ಡಾಕ್ಟರ್ ವೈಟಮಿನ್ ಇ ಸಪ್ಲಿಮೆಂಟ್ ಬಗ್ಗೆ ಸಜೆಷನ್ ಕೊಡ್ತಾರೆ. ಆಲ್ಮೋಸ್ಟ್ ಎಲ್ಲಾ ಬ್ಯೂಟಿ ಪ್ರಾಡಕ್ಟ್ ಅಲ್ಲಿ ವೈಟಮಿನ್ ಇ ಕ್ಯಾಪ್ಸೂಲ್ಸ್ ನ ಅಂಶ ಇದ್ದೇ ಇರುತ್ತೆ. ಹಾಗಾಗಿ ನೀವು ಬಳಸುವಂತ ಯಾವುದೇ ಕ್ರೀಮ್ ಇರ್ಬೋದು, ಅದ್ರ ಜೊತೆಗೆ ನೀವು ಈ ವೈಟಮಿನ್ ಇ ಕ್ಯಾಪ್ಸೂಲ್ಸ್ ನ ಹಾಕೋಬಹುದು. ಅದು ಜಾಸ್ತಿ ದಿನ ಪ್ರಿಸರ್ವ್ ಮಾಡುತ್ತೆ ಮತ್ತೆ ಕೊಡುವಂತ ರಿಸಲ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಕ್ಯಾಪ್ಸೂಲ್ಸ್ ನ ನೀವು ಸೆಲೆಕ್ಟ್ ಮಾಡುವಾಗ ಆದಷ್ಟು ಲಿಕ್ವಿಡ್ ಅಲ್ಲೇ ಸೆಲೆಕ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಟ್ಯಾಬ್ಲೆಟ್ ನ ತಗೊಳಕ್ ಹೋಗ್ಬೇಡಿ. ಆದಷ್ಟು ಲಿಕ್ವಿಡ್ ಕ್ಯಾಪ್ಸೂಲ್ಸ್ ಗಳನ್ನ ಪರ್ಚೇಸ್ ಮಾಡಿ. ನೀವು ಒಮ್ಮೆ ಪರ್ಚೇಸ್ ಮಾಡಿ ತಂದಿರುವಂತಹ ವೈಟಮಿನ್ ಇ ಕ್ಯಾಪ್ಸೂಲ್ಸ್ ಗಳನ್ನ ಹೇಗ್ ಬೇಕೋ ಹಾಗೆ ಇಡುವ ಹಾಗಿಲ್ಲ. ಬದಲಾಗಿ ನೀವು ಅದನ್ನ ಆದಷ್ಟು 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವಂತಹ ಪ್ಲೇಸ್ ಅಲ್ಲೇ ಇಡಬೇಕಾಗುತ್ತೆ. ನಿಮ್ಮ ರೂಮಿನ ಟೆಂಪರೇಚರ್ ಅಥವಾ ಉಷ್ಣಾಂಶವನ್ನ ನೋಡ್ಬೇಕಂದ್ರೆ ಮೊಬೈಲ್ ಅಪ್ಲಿಕೇಶನ್ಸ್ ನ ಬಳಸ್ಕೊಂಡು ನೀವು ಉಷ್ಣಾಂಶವನ್ನ ನೋಡ್ಕೋಬಹುದು. ಈ ಕ್ಯಾಪ್ಸೂಲ್ಸ್ ಗಳನ್ನ ಆದಷ್ಟು ಕಿಚನ್ ರೂಮ್ ನಲ್ಲಿ ಇಡುವಂತದ್ದು ಮತ್ತು ಫ್ರಿಡ್ಜ್ ನಲ್ಲಿ ಇಡುವಂತದ್ದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ವೈಟಮಿನ್ ಇ ಕ್ಯಾಪ್ಸೂಲ್ಸ್ ನ ಎಕ್ಸ್ಟರ್ನಲ್ ಯೂಸಸ್ ಮತ್ತು ಇಂಟರ್ನಲ್ ಯೂಸಸ್ ಮತ್ತು ಸೈಡ್ ಎಫೆಕ್ಟ್ ಮತ್ತು ಪ್ರಿಕಾಷಿಯಸ್ ಈ 4 ರೀತಿಯಲ್ಲಿ ವಿವರಣೆ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್ ವೈಟಮಿನ್ ಇ ಕ್ಯಾಪ್ಸೂಲ್ಸ್ ನ ಎಕ್ಸ್ಟರ್ನಲ್ ಯೂಸಸ್ ಅಂದ್ರೆ ನಿಮ್ಮ ಬಾಡಿಗೆ ನೀವು ಅದನ್ನ ಹೇಗೆ ಅಪ್ಲೈ ಮಾಡ್ಕೋಬಹುದು ಅಂತ. ಫಸ್ಟ್ ಒನ್ ಕೂದಲಿಗೆ ಅಥವಾ ಹೇರಿಗೆ. ನಮ್ಮ ಹೇರ್ ಸ್ಪ್ಲಿಟ್ ಆಗಿರುವಂತದ್ದು ಕೂದಲು ಒಡೆಯುವಂತದನ್ನ ನಿಲ್ಲಿಸುತ್ತೆ ಮತ್ತು ಹೇರ್ಗೆ ಶೈನಿಂಗ್ ಕೊಡುತ್ತೆ. ಹಾಗೆ ಹೇರ್ ನ ಮಾಯಿಶ್ಚರ್ ಆಗಿ ನೋಡ್ಕೊಳ್ಳುತ್ತೆ, ಹೇರ್ ಅಲ್ಲಿ ತೇವಾಂಶ ಇರುವ ಹಾಗೆ ನೋಡ್ಕೊಳ್ಳುತ್ತೆ. ಈ ಒಂದು ಕ್ಯಾಪ್ಸೂಲ್ಸ್ ನ ನೀವು ಹೇರಿಗೆ ಅಂತ ಬಳಸುವಾಗ ಅದನ್ನ ಆದಷ್ಟು ಆಲ್ಮಂಡ್ ಆಯಿಲ್ ಜೊತೆ ಈ ಕ್ಯಾಪ್ಸೂಲ್ಸ್ ನ ಹಾಕೊಂಡು ಹೇರಿಗೆ ಮಸಾಜ್ ಮಾಡ್ಕೊಳ್ಳಿ. ಆಗ ನಿಮಗೆ ಇದು ಹೇರ್ ಗ್ರೋತ್ ಗೆ ಮತ್ತು ಹೇರ್ ಶೈನಿಂಗ್ ಮತ್ತು ಹೇರ್ ಮಾಯಿಶ್ಚರ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಎರಡನೇದಾಗಿ ಸ್ಟ್ರೆಚ್ ಮಾರ್ಕ್ ನ ಕಡಿಮೆ ಮಾಡುತ್ತೆ. ಕಾಮನ್ ಆಗಿ ತೊಡೆ ಭಾಗ ಆಗಿರ್ಬೋದು ಅಥವಾ ಹೊಟ್ಟೆ ಭಾಗ ಆಗಿರ್ಬೋದು ಅಥವಾ ಕೈ ಹತ್ರ ನಮಗೆ ಸ್ಟ್ರೆಚ್ ಮಾರ್ಕ್ಸ್ ಗಳು ಕಾಣಿಸ್ಕೊಳ್ಳುತ್ತೆ. ಅದನ್ನ ಆ ಸ್ಕಿನ್ ನ ರಿಪೇರ್ ಮಾಡೋ ಕೆಲಸ ವೈಟಮಿನ್ ಇ ಕ್ಯಾಪ್ಸೂಲ್ಸ್ ಮಾಡುತ್ತೆ. ಹಾಗಾಗಿ ವೈಟಮಿನ್ ಇ ಕ್ಯಾಪ್ಸೂಲ್ಸ್ ನ ಬಳಸ್ಕೊಂಡು ಆ ಆಯಿಲ್ ನ ಅಥವಾ ಆ ಕ್ಯಾಪ್ಸೂಲ್ಸ್ ನ ನಾವು ಹೊಡೆಯುವಾಗ ಒಂದು ಆಯಿಲ್ ಬರುತ್ತೆ. ಆ ಆಯಿಲ್ ನ ನಾವೇನ್ ಮಾಡ್ಕೋಬಹುದು, ಮಸಾಜ್ ಮಾಡ್ಕೋಬಹುದು. ಇದರಿಂದ ಏನಾಗುತ್ತೆ, ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗುತ್ತೆ. ಮೂರನೇದಾಗಿ ಮುಖಕ್ಕೆ ನಾವು ಹೇಗೆ ವೈಟಮಿನ್ ಇ ಕ್ಯಾಪ್ಸೂಲ್ಸ್ ನ ಬಳಸ್ಕೋಬಹುದು ಅಂತ. ಮೇನ್ ಆಗಿ ಇದು 3 ರೀತಿಯಲ್ಲಿ ನಮಗೆ ಇದನ್ನ ನಾವು ಹೇಳ್ಬಹುದು. ಇದು ಅವರವರ ಸ್ಕಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾಮನ್ ಆಗಿ ನಾವು 3 ಟೈಪ್ ಸ್ಕಿನ್ ನ ನೋಡ್ತೀವಿ. ಒಂದು ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್ ಮತ್ತು ಆಯಿಲ್ ಸ್ಕಿನ್ ಅಂತ. ಆಯಿಲ್ ಸ್ಕಿನ್ ಇರೋರು ಆದಷ್ಟು ಇದನ್ನ ಅವಾಯ್ಡ್ ಮಾಡಿ. ಬಟ್ ಡ್ರೈ ಸ್ಕಿನ್ ಇರೋರಿಗೆ ಇದು ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಮೆಡಿಸಿನ್ ಅಂತ ಹೇಳ್ಬೋದು. ಡ್ರೈ ಸ್ಕಿನ್ ಇರೋರು ಪ್ರತಿದಿನ ನೈಟ್ ಮಲಗೋಕ್ಕಿಂತ ಮುಂಚೆ ಫೇಸ್ ಗೆ ಇದನ್ನ ಅಪ್ಲೈ ಮಾಡಿ ಮಾರ್ನಿಂಗ್ ಅದನ್ನ ವಾಶ್ ಮಾಡಿದ್ರೆ ಅವ್ರ ಫೇಸ್ ಅಲ್ಲಿ ಡ್ರೈನೆಸ್ ಕಡಿಮೆ ಆಗಿ ಅವ್ರ ಫೇಸ್ ಅಲ್ಲಿ ಏನಾಗುತ್ತೆ, ತೇವಾಂಶ ಜಾಸ್ತಿ ಆಗುತ್ತೆ, ಶೈನಿಂಗ್ ಬರುತ್ತೆ ಫೇಸ್ ಅಲ್ಲಿ, ಇವನ್ ಪಿಂಪಲ್ಸ್ ಗಳು ಅವಾಯ್ಡ್ ಆಗುತ್ತೆ. ಹಾಗೆ ಫೇಸ್ ಅಲ್ಲಿ ಏಜಿಂಗ್ ಪ್ರಾಬ್ಲಮ್ ಯಾರಿಗೆ ಕಾಣಿಸ್ಕೊಳ್ತಾ ಇರುತ್ತೋ, ರಿಂಕಲ್ಸ್ ಗಳು ಕಾಣಿಸ್ಕೊಳ್ತಾ ಇರುತ್ತೋ ಅಥವಾ ಡಾರ್ಕ್ ಸರ್ಕಲ್ ಕಾಣಿಸ್ಕೊಳ್ತಾ ಇರುತ್ತೋ ಅವ್ರು ಈ ಕ್ಯಾಪ್ಸೂಲ್ಸ್ ಗಳನ್ನ ಹಚ್ಚೋದ್ರಿಂದ ಆ ಎಲ್ಲಾ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ಸ್ ಇದರಲ್ಲಿ ಸಿಗುತ್ತೆ. 4ನೇ ಬೆನಿಫಿಟ್, ನಮ್ಮ ಕೈ ಮತ್ತು ಕಾಲಲ್ಲಿ ಆಗಿರುವಂತಹ ಸನ್ ಬರ್ನ್ ಅಥವಾ ಸನ್ ಟೋನಿಂಗ್ ಅನ್ನ ಏನ್ ಮಾಡುತ್ತೆ, ರಿಮೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಸುಟ್ಟ ಗಾಯಗಳ ಕಲೆಗಳನ್ನ ಹೋಗ್ಲಾಡಿಸ್ಲಿಕ್ಕೆ ನಮಗೆ ವೈಟಮಿನ್ ಇ ಕ್ಯಾಪ್ಸೂಲ್ಸ್ ತುಂಬಾ ಹೆಲ್ಪ್ ಆಗುತ್ತೆ. 5ನೇ ಬೆನಿಫಿಟ್, ಡ್ರೈ ಮತ್ತು ಬ್ಲಾಕ್ ಲಿಪ್ಸ್ ಅಥವಾ ಡಾರ್ಕ್ ಲಿಪ್ಸ್, ಕಪ್ಪು ಮತ್ತು ಒಣಗಿರುವಂತಹ ತುಟಿಗಳಿಗೆ ವೈಟಮಿನ್ ಇ ಕ್ಯಾಪ್ಸೂಲ್ಸ್ ನ ಆಯಿಲ್ ಹಚ್ಚಿ ನಾವು ಮಸಾಜ್ ಮಾಡಿದ್ರೆ ಎವ್ರಿ ಡೇ ಅಟ್ಲೀಸ್ಟ್ 15 ಮಿನಿಟ್ಸ್ ಮಾಡಿದ್ರೆ ಕಲರ್ ಏನಾಗುತ್ತೆ, ಡಿಮ್ ಆಗುತ್ತೆ, ನಾರ್ಮಲ್ ಕಲರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನ ಇಂಟರ್ನಲ್ ಯೂಸಸ್ ಏನು ಅಂತ. ಇಂಟರ್ನಲ್ ಯೂಸಸ್ ಕಾಮನ್ ಆಗಿ ನಮ್ಮ ದೇಹದ ಒಳಗಿರುವಂತಹ ಅಂಗಾಂಗಗಳಿಗೆ ವೈಟಮಿನ್ ಇ ಕ್ಯಾಪ್ಸೂಲ್ಸ್ ನ ಪ್ರಯೋಜನಗಳನ್ನ ಹೇಳುತ್ತೆ.
ಹೇಳುತ್ತೆ. ಅದರಲ್ಲಿ ಫಸ್ಟ್ ಮಸಲ್ಸ್ ಕ್ರ್ಯಾಂಪ್ ಪ್ರಾಬ್ಲಮ್ ಬಂದಾಗ ವೈಟಮಿನ್ ಇ ಕ್ಯಾಪ್ಸೂಲ್ ಸೇವನೆ ಮಾಡಿದ್ರೆ ಅದು ಕಡಿಮೆ ಆಗುತ್ತೆ. ಎರಡನೇದಾಗಿ ಲೆಗ್ ಪೇನ್, ಕಾಲ್ ನೋವಿರುವಂತಹ ಸಂದರ್ಭದಲ್ಲಿ ವೈಟಮಿನ್ ಇ ಕ್ಯಾಪ್ಸೂಲ್ಸ್ ನಾವು ತಗೊಂಡ್ರೆ ನಮಗೆ ಕಾಲ್ ನೋವು ಕಡಿಮೆ ಆಗುತ್ತೆ. ಮೂರನೇದು ಚೆಸ್ಟ್ ಪೇನ್, ಎದೆ ನೋವು ಕಾಣಿಸ್ಕೊಂಡಾಗ್ಲೂ ಸಹ ವೈಟಮಿನ್ ಇ ಕ್ಯಾಪ್ಸೂಲ್ಸ್ ನ ತಗೊಳ್ಳೋ ಅಭ್ಯಾಸ ಇಟ್ಕೊಂಡ್ರೆ ನಮಗೆ ಚೆಸ್ಟ್ ಪೇನ್ ಕಡಿಮೆ ಆಗುತ್ತೆ. ಹಾಗೆ ನಾಲ್ಕನೇದಾಗಿ ಹಾರ್ಟ್ ಡಿಸೀಸ್, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬಂದಾಗ ನಮಗೆ ವೈಟಮಿನ್ ಇ ಕ್ಯಾಪ್ಸೂಲ್ಸ್ ಬೆನಿಫಿಟ್ ಆಗುತ್ತೆ. ಹಾಗೆ ಐದನೇ ಬೆನಿಫಿಟ್ ಆರ್ಟರಿ ಬ್ಲಾಕ್. ಆರ್ಟರಿ ಬ್ಲಾಕ್ ಅಂದ್ರೆ ರಕ್ತನಾಳ ಬ್ಲಾಕ್ ಆಗಿರುವಂತದ್ದು, ಸೊ ಅದನ್ನ ರಿಲೀಸ್ ಮಾಡುತ್ತೆ, ರಕ್ತ ಈಸಿಯಾಗಿ ಫ್ಲೋ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ವೈಟಮಿನ್ ಇ ಕ್ಯಾಪ್ಸೂಲ್ಸ್. ನೀವು ಇಂಟರ್ನಲ್ ಆಗಿ ವೈಟಮಿನ್ ಇ ಕ್ಯಾಪ್ಸೂಲ್ಸ್ ತಗೊಳ್ತಾ ಇದ್ರೆ ಇದನ್ನ ಆದಷ್ಟು ಲೆಮನ್ ವಾಟರ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಯಾಕಂದ್ರೆ ಲೆಮನ್ ನಲ್ಲಿ ಆಸ್ಕಾರ್ಬಿಕ್ ಆಸಿಡ್ಸ್ ಅಥವಾ ವೈಟಮಿನ್ ಸಿ ನಾವು ನೋಡ್ತೀವಿ. ಈ ವೈಟಮಿನ್ ಸಿ ಏನ್ ಮಾಡುತ್ತಂದ್ರೆ ನೀವು ತಗೊಂಡಿರುವಂತ ವೈಟಮಿನ್ ಇ ಪೌಷ್ಟಿಕಾಂಶಗಳು ಬೇಗ ನಿಮ್ ದೇಹಕ್ಕೆ ಸೇರ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡ್ಲಿಕ್ಕೆ ನಿಮಗೆ ಈ ವೈಟಮಿನ್ ಸಿ ಅವಶ್ಯಕತೆ ಇರುತ್ತೆ. ನಮ್ ದೇಹಕ್ಕೆ ಬೇಕಾಗಿರುವಂತಹ ಅಗತ್ಯ ವೈಟಮಿನ್ ಇ ನ ನಾವು ತಗೊಳ್ಳುವಂತ ಫುಡ್ ಅಲ್ಲೇ ನಮಗೆ ಸಿಕ್ಬಿಡುತ್ತೆ. ಲೈಕ್ ಈ ಮೊಟ್ಟೆ, ಬಾದಾಮಿ, ಬನಾನಾ, ವೆಜಿಟೇಬಲ್ಸ್ ಮತ್ತು ಎಲ್ಲಾ ರೀತಿಯ ಬೇಳೆಕಾಳುಗಳಲ್ಲಿ ನಮಗೆ ವೈಟಮಿನ್ ಇ ಸಿಕ್ಬಿಡುತ್ತೆ. ಆದ್ರೆ ನಮ್ಮ ದೇಹದಲ್ಲಿ ಈ ವೈಟಮಿನ್ ಇ ಕೊರತೆ ಇದ್ದಾಗ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ವೈಟಮಿನ್ ಇ ತಗೊಳ್ಳಿ ಅಂತ. ಆಗ ನಮಗೆ ಈ ವೈಟಮಿನ್ ಇ ಕ್ಯಾಪ್ಸೂಲ್ಸ್ ನ ಅಗತ್ಯ ಇರುತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ವೈಟಮಿನ್ ಇ ನ ಆಲ್ರೆಡಿ ನಮ್ಮ ಬಾಡಿಯಲ್ಲಿ ಸ್ಟೋರ್ ಆಗಿರುತ್ತೆ. ಹಾಗಾಗಿ ಇದರ ಡೋಸೇಜ್ ಜಾಸ್ತಿ ಆದಂಗೂ ಇದರ ಸೈಡ್ ಎಫೆಕ್ಟ್ಸ್ ಗಳು ಸಹ ಕಾಣಿಸ್ಕೊಳ್ಳುತ್ತೆ. ಸೈಡ್ ಎಫೆಕ್ಟ್ಸ್ ಗಳನ್ನ ನೋಡ್ತಾ ಹೋದ್ರೆ ಮೇನ್ ಆಗಿ ತಲೆನೋವು ಸ್ಟಾರ್ಟ್ ಆಗುವಂತದ್ದು, ವಾಮಿಟಿಂಗ್ ಸೆನ್ಸೇಷನ್ಸ್ ಇರುವಂತದ್ದು, ಬಾಯಲ್ಲಿ ನೀರು ಸುರಿಯುವಂತದ್ದು, ಹೊಟ್ಟೆ ನೋವು ಕಾಣಿಸ್ಕೊಳ್ಳುವಂತದ್ದು, ಇನ್ನು ಬೇರೆ ಬೇರೆ ರೀತಿಯ ಸೈಡ್ ಎಫೆಕ್ಟ್ಸ್ ಗಳು ಕಾಣಿಸ್ಕೋಬಹುದು ಇಫ್ ನೀವು ಇದರ ಹೈ ಡೋಸೇಜ್ ಗಳನ್ನ ತಗೊಂಡ್ರೆ. ಹಾಗಾಗಿ ನಿಮ್ಮ ಡಾಕ್ಟರ್ ಕನ್ಸಲ್ಟೆನ್ಸಿ ಇಲ್ದೇನೆ ಇದನ್ನ ಜಾಸ್ತಿ ಬಳಸ್ಲಿಕ್ಕೆ ಹೋಗ್ಬೇಡಿ. ಎಕ್ಸ್ಟರ್ನಲ್ ಆಗಿ ಈ ವೈಟಮಿನ್ ಇ ಕ್ಯಾಪ್ಸೂಲ್ ನ ಯೂಸ್ ಮಾಡುವಾಗ್ಲೂ ಸಡನ್ ಆಗಿ ನಿಮ್ಮ ಫೇಸ್ ಅಥವಾ ಹೇರಿಗೆ ಇದನ್ನ ಅಪ್ಲೈ ಮಾಡಕ್ ಹೋಗ್ಬೇಡಿ. ಕೈಯಲ್ಲಿ ಅಥವಾ ಕಿವಿಯ ಹಿಂಭಾಗದಲ್ಲಿ ಸ್ವಲ್ಪ ವೈಟಮಿನ್ ಇ ಕ್ಯಾಪ್ಸೂಲ್ ನ ಎಣ್ಣೆಯನ್ನ ಹಚ್ಚಿ ಒಂದು 10 ನಿಮಿಷ ಬಿಟ್ಟು ನೋಡಿ. ಅಲ್ಲೇನಾದ್ರೂ ನಿಮಗೆ ಈಚಿಂಗ್ ಅಥವಾ ರ್ಯಾಶಸ್ ಗಳು ಕಾಣಿಸ್ಕೊಂಡ್ರೆ ಅಥವಾ ಅಲರ್ಜಿ ತರ ಫೀಲ್ ಆದ್ರೆ ಈ ಕ್ಯಾಪ್ಸೂಲ್ ನ ನೀವು ಯೂಸ್ ಮಾಡಕ್ ಹೋಗ್ಬೇಡಿ. ಇಫ್ ಏನು ಆ ರೀತಿ ಕಾಣಿಸ್ಕೊಂಡಿಲ್ಲ ಅಂದ್ರೆ ನೀವು ಆರಾಮ್ಸೆ ಈ ಕ್ಯಾಪ್ಸೂಲ್ ನ ಯೂಸ್ ಮಾಡಬಹುದು ನಿಮ್ಮ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಪರ್ಪಸ್ಸಿಗೋಸ್ಕರ. ಐ ಹೋಪ್ ಈ ವಿಡಿಯೋನಲ್ಲಿ ಇರುವಂತಹ ಇನ್ಫಾರ್ಮೇಶನ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಫ್ ಹೌದು ಅಂತ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ.